ನಿನ್ನ ಹಿಂದಿನ ಜೀವಿತದಲ್ಲಿ ಅಥವಾ ಹಿಂದಿನ ದಿನಗಳಲ್ಲಿ ನಡೆದಂಥ ಸನ್ನಿವೇಶಗಳೆಲ್ಲವೂ ಬರೀ ಕಹಿತನವಾಗಿರ್ಬೋದು. ಕಹಿಯಾದಂಥ ಅನುಭವಗಳನ್ನೇ ಅನುಭವಿಸಿ ಜೀವನದಲ್ಲಿ ಬೇಸತ್ತು ಹೋಗಿರ್ಬೋದು. ನಿನ್ನ ಜೀವಮಾನದಲ್ಲಿ ಫೇಲ್ಯೂರ್ಗಳ ಮೇಲೆ ಫೇಲ್ಯೂರ್ಗಳನ್ನ ಅನುಭವಿಸಿ, ಎಜುಕೇಷನ್ನಲ್ಲಿ ಫೇಲ್ಯೂರ್, ಬಿಸ್ನೆಸ್ನಲ್ಲಿ ಫೇಲ್ಯೂರ್, ಸೇವೆಗಳಲ್ಲಿ ಫೇಲ್ಯೂರ್, ಕುಟುಂಬದ ಜೀವಿತದಲ್ಲಿ ಫೇಲ್ಯೂರ್, ಎಲ್ಲ ಹಿಂದೆ ಅನುಭವಿಸಿರುವಂಥದ್ದೆಲ್ಲವೂ ಬರೀ ಕಹಿಯಾದಂಥ ಅನುಭವಗಳೇ. ಭಯಪಡಬೇಡ. ಅದನ್ನು ಹಿಂದೆ ನಡೆದಂಥ ಸಂಗತಿಗಳನ್ನು ಯೋಚನೆ ಮಾಡ್ತಾ ಯಾಕೆ ಇವತ್ತು ಕುಗ್ಗಿ ಹೋಗ್ತಾ ಇದೆಯಾ? ಹಿಂದೆ ಏನೋ ಸನ್ನಿವೇಶ ನಡೀತು ಅಂತೇಳಿ ಇವತ್ತು ಯಾಕೆ ಅಳ್ತಾ ಕುಳಿತಿದೆಯಾ? ಹಿಂದೆ ಏನೋ ನಿನ್ನ ಜೀವಿತದಲ್ಲಿ ಆಗಬಾರದ ಸಮಸ್ಯೆ ಆಗಿ, ಆಗಬಾರದ ಕಾರ್ಯಗಳಾಗಿ, ಏನೋ ತೊಂದರೆ ಅನುಭವಿಸಿ ನಿನ್ನ ಜೀವಿತದಲ್ಲಿ ಇವತ್ತು ಯಾಕೆ ಕುಗ್ಗಿ ಅಳ್ತಾ ಜೀವಮಾನದಲ್ಲಿ ಸಂತೋಷವನ್ನು ಹಾಳು ಮಾಡ್ಕೊಳ್ತಾ ಇದೆಯಾ? ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾ ಇದೆಯಾ? ಒಂದು ಯೋಚನೆ ಮಾಡು. ಹಿಂದಿನ ದಿನವನ್ನು ತಿರುಗಿ ನಿನ್ನ ಕೈನಲ್ಲಿ ವಾಪಸ್ ತರಲಿಕ್ಕಾಗಲ್ಲ. ಹಿಂದಿನ ಗಳಿಗೆಯನ್ನು ವಾಪಸ್ ತರಲಿಕ್ಕಾಗಲ್ಲ. ಹಿಂದಿನ ದಿನವನ್ನು ಮರುಕಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಯಾವುದು ನಿನ್ನ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಇವತ್ತು ಯಾಕೆ ಇವತ್ತಿರುವ ಸಂತೋಷವನ್ನು ಹಾಳು ಮಾಡ್ಕೊಳ್ತಾ ಇದೆಯಾ? ಇವತ್ತಿರೋ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾ ಇದೆಯಾ? ಇವತ್ತಿರುವ ನೆಮ್ಮದಿಯನ್ನು, ಆಶೀರ್ವಾದಗಳನ್ನು, ಸಂತೋಷದ ದಿನಗಳನ್ನು ಹಾಳು ಮಾಡಿಕೊಂಡು ಕುಳಿತಿದ್ಯಾ? ಎದ್ದೊಳು, ಸ್ವಲ್ಪ ಮೇಲೆ ಮುಂದೆ ಬಾ. ಯೇಸು ಸ್ವಾಮಿ ತನ್ನ ವಾಕ್ಯದಲ್ಲಿ ಬರೆದಿದ್ದಾರೆ, ಹಿಂದಿನವುಗಳನ್ನ ಮರೆತು ಬಿಡ್ರಿ, ಹಳೆಯ ಸಂಗತಿಗಳನ್ನ ಮರೆತು ಬಿಡ್ರಿ. ಭಕ್ತನಾದ ಪೌಲನು ಹೇಳ್ತಾನೆ, ಹಿಂದಿನ ಸಂಗತಿಗಳನ್ನ ಮರೆತು ಬಿಟ್ಟು ಮುಂದಿನವುಗಳನ್ನ ಹಿಡಿಯುವುದಕ್ಕೋಸ್ಕರ ಎದೆಬಗ್ಗಿದವನಾಗಿ ಓಡ್ತಾ ಇದ್ದೀನಿ. ಹಿಂದೆ ಏನೆಲ್ಲ ನಿನ್ನ ಜೀವಿತದಲ್ಲಿ ನಡೆದಿರ್ಬೋದು, ನೀನು ಲಿಸ್ಟ್ ಮಾಡ್ತಾ ಹೋಗ್ತಾ ಇದ್ರೆ 1000 ಲಿಸ್ಟ್ಗಳಾಗ್ಬೋದು. ಅದನ್ನು ಇವತ್ತೇ ಅರ್ದು ಬಿಸಾಕು, ಹೃದಯದಿಂದ ಅರ್ದು ಬಿಸಾಕು, ಹೃದಯದಿಂದ ಕಿತ್ತು ಬಿಸಾಕಿ ಹೊಸ ಮನುಷ್ಯನಾಗಿ ಬದುಕು, ಹೊಸ ಜೀವಿತದಿಂದ ಜೀವಿಸು. ಹಳೆಯ ಜೀವಿತ ಕೆಟ್ಟದ್ದಾಗಿದ್ದು ಮೋಸಕರವಾಗಿದ್ದಿರ್ಬೋದು, ಯೇಸು ಕ್ಷಮಿಸ್ತಾನೆ, ಯೇಸು ಪರಿಶುದ್ಧಗೊಳಿಸ್ತಾನೆ, ನೀತಿವಂತನಾಗಿ ಮಾರ್ಪಡಿಸ್ತಾನೆ. ಮುಂದಿನದನ್ನ ಹಿಡಿಯುವುದಕ್ಕೆ ಬಗ್ಗಿ ಮುಂದೆ ಓಡು, ಹಿಂದೆ ನೋಡಬೇಡ. ದೇವರು ನಿನ್ನನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.